ನಮಸ್ಕಾರ. ಇದು ಕರಾಡ ವಿಶ್ವ. ಸಂಪರ್ಕ, ಸಹಕಾರ, ಸಮೃದ್ಧಿಯತ್ತ ನಮ್ಮ ಚಿತ್ತ. ಕರಾಡ ವಾರ್ತೆಗಳಿಗೆ ಸ್ವಾಗತ. ನಾನು ಎಸ್.ಎನ್. ಭಟ್, ಸೈಪಂಗಲ್ಲು. ಮುಖ್ಯಾಂಶಗಳು. ಕರಾಡ ಸಮಾಜದ ಕಣ್ಮಣಿ, ಯುಗದ ಸೇತುಬಂಧು, ಸುವರ್ಣ ಸಂಭ್ರಮ ಆಚರಣಾ ಸಮಿತಿಯ ಗೌರವಾಧ್ಯಕ್ಷ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅಸ್ತಂಗತ. ಡಾಕ್ಟರ್ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅವರ ಅಗಲಿಕೆಗೆ ಶೋಕಾಯುಕ್ತ ಸಮಾಜ ಬಾಂಧವರಿಂದ ಸಂತಾಪ, ರಾಷ್ಟ್ರೀಯ ಗೌರವದೊಡನೆ ಅಂತ್ಯ ಸಂಸ್ಕಾರ. ಕರಾಡ ಸುವರ್ಣ ಸಂಭ್ರಮ 26 ಉದ್ಘಾಟನಾ ಸಮಾರಂಭಕ್ಕೆ ಸಜ್ಜಾದ ವಲಯ ಮತ್ತು ಪ್ರಾದೇಶಿಕ ಸಮಿತಿಗಳು. ನಿವೃತ್ತ ಉಪನ್ಯಾಸಕ, ಯಕ್ಷಗಾನ ಅರ್ಥಧಾರಿ ಕೋಟೆ ರಾಮಭಟ್ಟರಿಗೆ ಪೆರ್ಲ ಕೃಷ್ಣಭಟ್ಟ ಪ್ರಶಸ್ತಿ. ರವಿ ಭಾರದ್ವಾಜ್ ವಾಲ್ತಾಜಿಯವರಿಗೆ CA ಪದವಿ ಹಾಗೂ ಹಿಮಾಚಲ ಪ್ರದೇಶದ 14,100 ಅಡಿಗಳ ಹಮ್ತಾ ಫಾಸ್ಟ್ ಶಿಖರವೇರಿದ ಚಾರಣ ಸಾಧಕ ತುಷಾರ ಭಟ್. ಈಗ ವಾರ್ತೆಗಳ ವಿವರ. ತೂಗು ಸೇತುವೆಗಳನ್ನು ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಿದ, ತೂಗು ಸೇತುವೆಗಳ ಸರದಾರ, ಪರಿಸರ ಸ್ನೇಹಿ, ಗ್ರಾಮೀಣ ಜೀವನದಲ್ಲಿ ಜನರ ಜೀವನಕ್ಕೆ ದಾರಿ ತೋರಿಸಿದ ಯುಗದ ಸೇತುಬಂಧು ಬಲೆಕ್ಕಳ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇದೇ ಕಳೆದ 7/7/26 ತಮ್ಮ 76ನೇ ಹರೆಯದಲ್ಲಿ ತಮ್ಮ ಹುಟ್ಟೂರಿನಲ್ಲಿ ವಿಧಿವಶರಾರೆಂದು ತಿಳಿಸಲು ಕರಾಡ ವಿಶ್ವ ಹೃದಯಾಂತರಾಳದಿಂದ ವಿಚಾರಿಸುತ್ತದೆ. ಕರಾಡ ಸಮಾಜದ ಕಣ್ಮಣಿಯಾಗಿದ್ದು ಸಮಾಜ ಸಂಘಟನೆಗಳಲ್ಲಿ ನೇತೃತ್ವ ವಹಿಸಿದ್ದ ಶ್ರೀಯುತ ಗಿರೀಶ್ ಭಾರದ್ವಾಜರವರು ತಮ್ಮ ಶಿಲ್ಪ ಇಂಜಿನಿಯರಿಂಗ್ ವರ್ಕ್ಸ್ ಆರಂಭಿಸಿ ಸೇತುವೆಗಳಿಲ್ಲದ ನಾಡಲ್ಲಿ ಸೇತುವೆ ನಿರ್ಮಾಣ ಮಾಡಿ ಜನರ ಬದುಕಿಗೆ ಹೊಸ ಆಶಾಕಿರಣರಾಗಿದ್ದರು. 2017ರಲ್ಲಿ ದೇಶದ ಪ್ರತಿಷ್ಠಿತ ನಾಗರಿಕ ಗೌರವ ಪದ್ಮಶ್ರೀ ಸಮ್ಮಾನಿತರಾದ ಶ್ರೀಯುತರು ವೃತ್ತಿ ಪ್ರವೃತ್ತಿಗಳಲ್ಲಿ ಸೌಮ್ಯ, ನಿಗರ್ವಿ ಮತ್ತು ನಿರಹಂಕಾರಿಯಾಗಿ ಜನಾನುರಾಗಿಯಾಗಿದ್ದರು. ಡಾಕ್ಟರ್ ಗಿರೀಶ್ ಭಾರದ್ವಾಜರ ನಿಧನ ಇಡೀ ಕರಾಡ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದ್ದು ಸಮಾಜ ಬಾಂಧವರೆಲ್ಲರೂ ಅಗಲಿದ ಚೇತನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಹುಟ್ಟೂರು ಸುಳ್ಯದಲ್ಲಿ ಶ್ರೀಯುತರ ಅಂತ್ಯ ಸಂಸ್ಕಾರ ಸರಕಾರಿ ಗೌರವದೊಂದಿಗೆ ಸಹಸ್ರಾರು ಮಂದಿ ಬಂಧು ಬಾಂಧವರ ಸಾನ್ನಿಧ್ಯದಲ್ಲಿ ನಡೆಯಿತು. ಕರ್ನಾಟಕದ ಮುಖ್ಯಮಂತ್ರಿ ಗೌರವಾನ್ವಿತ ಶ್ರೀ DK ಶಿವಕುಮಾರ್ ರವರು ಶ್ರೀಯುತರನ್ನು ಸುಳ್ಯದ ವಿಶ್ವೇಶ್ವರಯ್ಯನೆಂದು ನೆನಪಿಸಿ ಅಗಲಿದ ಆತ್ಮಕ್ಕೆ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಯವರು ಡಾಕ್ಟರ್ G. ಪರಮೇಶ್ವರರವರು ತಮ್ಮ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ತೂಗು ಸೇತುವೆಗಳ ಸರದಾರ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರ ನಿಧನದ ಸುದ್ದಿ ಕೇಳಿ ಆಘಾತವಾಯಿತು. ಮಹಾನ್ ತಾಂತ್ರಿಕ ಚೇತನವೊಂದು ನಮ್ಮನ್ನು ಅಗಲಿರುವುದು ವಿಜ್ಞಾನ, ತಂತ್ರಜ್ಞಾನ, ಸಾಮಾಜಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಸುಳ್ಯದ ವಿಶ್ವೇಶ್ವರಯ್ಯ ಎಂದೇ ಜನಮಾನಸದಲ್ಲಿ ನೆಲೆಯಾಗಿದ್ದ ಗಿರೀಶರವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ ಎಂದು ಸಂತಾಪ ಸೂಚಿಸಿದ್ದಾರೆ. ಸೇತುವೆ ಎಂದರೆ ಕಬ್ಬಿಣ, ಉಕ್ಕು ಮತ್ತು ತಂತಿಗಳ ಜೋಡಣೆಯಲ್ಲ, ಅದು ಮನುಷ್ಯರ ನಡುವಿನ ನಂಬಿಕೆಯನ್ನು ಕಟ್ಟುವ ಕೆಲಸ. ಗಿರೀಶರು ತಮ್ಮ ಬದುಕಿನಿದ್ದಕ್ಕೂ ಅದನ್ನೇ ಮಾಡಿದರು ಎಂದು ನಿವೃತ್ತ ಅಧ್ಯಾಪಕ, ಪ್ರಸಿದ್ಧ ಲೇಖಕ ನರೇಂದ್ರ ರೈ ದೇರ್ಲಾರವರು ಪ್ರಜಾವಾಣಿ ಪತ್ರಿಕೆಯ ನುಡಿ ನಮನದಲ್ಲಿ ತಮ್ಮ ಭಾವನೆಗಳಿಗೆ ಅಶ್ರು ತುಂಬಿದ್ದಾರೆ. ಅವರು ನಗರಕ್ಕೆ ಧಾವಿಸಲಿಲ್ಲ, ತಂದೆಯ ಇಚ್ಛೆಯಂತೆ ತಮ್ಮ ಹಳ್ಳಿಯಲ್ಲೇ ಉಳಿದರು. ಹೆದ್ದಾರಿಗಳು ಒಂದೆಡೆ, ಹಸುರು, ನೀರು, ನೆಮ್ಮದಿ ಎಲ್ಲವನ್ನೂ ಉಳಿಸಿಕೊಂಡು ಬದುಕನ್ನು ಚೂರು ಚೂರೇ ಸುಧಾರಿಸುತ್ತಾ ಹಳ್ಳಿಗರ ಬದುಕನ್ನು ಕಟ್ಟಿದ ಮಹಾತ್ಮ. ಗಿರೀಶರ ನಿರ್ಗಮನದೊಂದಿಗೆ ಅಂತಹ ಒಂದು ಕೊಂಡಿ ಕಳಚಿದೆ. ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ ಎಂದಿದ್ದರು DVG. ಇಂದು ನೆಲಕುಸಿಯೇ ಪದವಿಹುದೇ ಎಂದು ಯುವ ಬರಹಗಾರ ಹರೀಶ್ ಕೇರ ವಿಶ್ವವಾಣಿ ಅಂಕಣದಲ್ಲಿ ಸೇತುಬಂಧುವಿಗೆ ನುಡಿ ನಮನ ಸಲ್ಲಿಸಿದ್ದಾರೆ. ಶ್ರೀಶಂಕರ ಸದನ ಪೆರ್ಲ ಇಲ್ಲಿ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ
ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ಅಗಲ್ಪಾಡಿ, ಕರಾಡ ಸುವರ್ಣ ಸಂಭ್ರಮ ಸಮಿತಿ 2026, ಶಂಕರ ಸೇವಾ ಸಮಿತಿ ಪೆರ್ಲ ಮತ್ತು ಕರಾಡವಾಣಿ ಪತ್ರಿಕೆಯ ಸಂಯುಕ್ತ ಆಶ್ರಯದಲ್ಲಿ ಅಗಲಿದ ಗಿರೀಶಣ್ಣನವರಿಗೆ ನುಡಿ ನಮನ ಕಾರ್ಯಕ್ರಮ ನಡೆಯಿತು. 10 ಮಂದಿ ಸಮಾಜ ಬಾಂಧವರು ತಮ್ಮ ನುಡಿ ಚಿತ್ರಗಳ ಮೂಲಕ ಮಿಡಿದ ಹೃದಯದ ಭಾಷೆಯಲ್ಲಿ ಆರ್ದ್ರರಾಗಿ ಅಗಲಿದ ಆತ್ಮಕ್ಕೆ ಸಂತಾಪ ಸೂಚಿಸಿದರು. ಕರಾಡ ಸುವರ್ಣ ಸಂಭ್ರಮ 2026ರ ಆಚರಣೆಯು ಮುಂದಿನ ಸೆಪ್ಟೆಂಬರ್ ತಿಂಗಳಿನಿಂದ ಡಿಸೆಂಬರ್ ತನಕ ವಲಯವಾರು ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು. ಸುವರ್ಣ ಸಂಭ್ರಮದ ಆಚರಣೆಗಳು 20/9/26ರಂದು ಆದಿತ್ಯವಾರ ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಚಾಲನೆ ಪಡೆಯಲಿವೆ. ಈ ನಿಟ್ಟಿನಲ್ಲಿ ನಿಡ್ಪಳ್ಳಿ, ಪಡ್ರೆ, ಕಾಟುಕೊಕ್ಕೆ, ಅಗಲ್ಪಾಡಿ, ತೈರೆ, ಮಂಗಳೂರು, ಬಾಯಾರು ಮೊದಲಾದ ವಲಯಗಳಲ್ಲಿ ಉಪಸಮಿತಿಗಳನ್ನು ರೂಪಿಸಲಾಗುವುದು. ಸಮಾಜದ ಮುಖವಾಣಿ ಕರಾಡವಾಣಿ ಪತ್ರಿಕೆಗೆ ಇದೀಗ 25 ವರ್ಷ ತುಂಬಿದ ಸಂಭ್ರಮ. ಈ ನಿಟ್ಟಿನಲ್ಲಿ ಕರಾಡವಾಣಿ ಪತ್ರಿಕೆಯು ಇದೇ ಬರುವ ಸೆಪ್ಟೆಂಬರ್ನಲ್ಲಿ ತನ್ನ ಲೇಖಕ, ವಾಚಕ ಹಾಗೂ ಚಂದಾದಾರರಿಗೆ ಏಕದಿನದ ಸಾಹಿತ್ಯ ಶಿಬಿರವನ್ನು ನಡೆಸುವ ಯೋಜನೆ ಕೈಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪತ್ರಿಕೆಯ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಲಾಗುವುದೆಂದು ಕರಾಡ ಕಲಾ ಪ್ರತಿಷ್ಠಾನದ ಪ್ರಕಾಶಕರಾದ ಶ್ರೀ ಪಿಲಿಂಗಲು ಕೃಷ್ಣ ಭಟ್ ತಿಳಿಸಿರುತ್ತಾರೆ. ಕರಾಡ ವಿಶ್ವ ರೀಲ್ಸ್ ಸ್ಪರ್ಧೆಯ ಫಲಿತಾಂಶ ಪ್ರಕಟವಾಗಿದೆ. ಸ್ಪರ್ಧೆಯಲ್ಲಿ ಒಟ್ಟು 25 ರೀಲ್ಸ್ ಪ್ರವೇಶಾತಿ ಪಡೆದಿದ್ದು, ನಿರ್ಣಾಯಕರ ಮಾನದಂಡ ಪ್ರಕಾರ ಅಗತ್ಯ ಗುಣಮಟ್ಟ ಹೊಂದಿರುವ ಯಾವುದೇ ರೀಲ್ಸ್ ಬಹುಮಾನ ಯೋಗ್ಯತೆ ಪಡೆದಿಲ್ಲ. ಹೀಗಿದ್ದರೂ ಭಾಗವಹಿಸಿದ ಒಟ್ಟು ಸ್ಪರ್ಧೆಗಳಲ್ಲಿ ಪೂಜಾ ಎಸ್ ಭಟ್ ಕೆದುಕೋಡಿ, ಹರ್ಷಿಕೆ ಎಸ್ ಸೈಪಂಗಲ್ಲು ಮತ್ತು ಪಲ್ಲವಿ ಗಿರಿಯವರು ಸಮಾಧಾನಕರ ಬಹುಮಾನ ಗೆದ್ದಿರುತ್ತಾರೆ. ಬಹುಮಾನಿತರಿಗೆ ಹಾಗೂ ಭಾಗವಹಿಸಿದ ಎಲ್ಲ ತಂತ್ರಜ್ಞರಿಗೆ ಕರಾಡ ವಿಶ್ವದ ಅಭಿನಂದನೆಗಳು. ಕರಾಡ ಬ್ರಾಹ್ಮಣ ಸಮಾಜ ಶೃಂಗೇರಿ ಸಂಪರ್ಕ ಸಮಿತಿಯು ಪ್ರತಿ ವರ್ಷದಂತೆ ಈ ಸಾಲಿನ ಶೃಂಗೇರಿ ಶ್ರೀ ಗುರುದರ್ಶನ ಕಾರ್ಯಕ್ರಮವನ್ನು ಇದೇ ಬರುವ ಪರಾಭವ ನಾಮ ಸಂವತ್ಸರದ 10/8/2026ನೇ ಸೋಮವಾರದಂದು ಆಯೋಜಿಸಿದೆ. ಶೃಂಗೇರಿಯ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಏರ್ಪಡಿಸಲಾದ ಈ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗುರುಗಳ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗುವಂತೆ ಕೋರಲಾಗಿದೆ. ಗುರುದರ್ಶನ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ಆಸಕ್ತರು ಶ್ರೀ ಕೋಳಿಕಜೆ ಬಾಲಕೃಷ್ಣ ಭಟ್, ಶ್ರೀ ಹರೀಶ್ ಭಟ್ ಆಟಿಗುಕ್ಕೆ ಅಥವಾ ಶ್ರೀ ರಮಾನಂದ ಎಡಮಲೆ ಇವರನ್ನು ಸಂಪರ್ಕಿಸಬಹುದಾಗಿದೆ. ಯಕ್ಷಗಾನ ಕಲಾರಂಗ ಉಡುಪಿ ವತಿಯಿಂದ ಪ್ರದಾನಗೊಳ್ಳುತ್ತಿರುವ ಈ ಸಾಲಿನ ಪ್ರತಿಷ್ಠಿತ ಪೆರ್ಲ ಕೃಷ್ಣಭಟ್ಟ ಪ್ರಶಸ್ತಿಗೆ ಕಾರ್ಕಳದಲ್ಲಿ ನೆಲೆಸಿರುವ ಕಾಸರಗೋಡು ಪಡ್ರೆಯ ಕೋಟೆ ಎಸ್ ರಾಮಭಟ್ಟರು ಆಯ್ಕೆಯಾಗಿದ್ದಾರೆ. ತೆಂಕುತಿಟ್ಟಿನ ಹವ್ಯಾಸಿ ವೇಷಧಾರಿಯಾಗಿ ನಿವೃತ್ತ ಕನ್ನಡ ಉಪನ್ಯಾಸಕರಾಗಿರುವ ಶ್ರೀಯುತರು ಓರ್ವ ಪ್ರಸಿದ್ಧ ಅರ್ಧಧಾರಿ ಹಾಗೂ ಪುರಾಣ ವಾಚಕರು. ಸಾಹಿತ್ಯ, ಸಂಸ್ಕೃತಿ ಹಾಗೂ ಧಾರ್ಮಿಕ ಚಿಂತನೆಯ ಕ್ಷೇತ್ರಗಳಲ್ಲಿ ಶ್ರೀರಾಮಭಟ್ಟರು ಸಲ್ಲಿಸಿದ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಪೆರ್ಲ ಕೃಷ್ಣಭಟ್ ಪ್ರಶಸ್ತಿಗೆ ಭಾಜನರಾದ ಕೋಟೆ ಎಸ್ ರಾಮಭಟ್ಟರಿಗೆ ಕರಾಡ ವಿಶ್ವದ ಗೌರವಾದರದ ಅಭಿನಂದನೆಗಳು. CA ಅಂತಿಮ ಪರೀಕ್ಷೆಯಲ್ಲಿ ನಿಡ್ಪಳ್ಳಿ ಗ್ರಾಮದ ವಾಲ್ತಾಜಿಯ ರವಿ ಭಾರದ್ವಾಜರವರು ಅತ್ಯುತ್ತಮ ಸಾಧನೆ ಮಾಡಿ ಉತ್ತೀರ್ಣರಾಗಿದ್ದಾರೆ. ಶ್ರೀಯುತರು ಶ್ರೀ ರಾಮಚಂದ್ರ ಭಟ್ ಮತ್ತು ಶ್ರೀಮತಿ ವರದಾ ಭಟ್ ರವರ ಸುಪುತ್ರ ಶ್ರೀ ರವಿ ಭಾರದ್ವಾಜ್ ವಾಲ್ತಾಜಿಯವರಿಗೆ ಕರಾಡ ವಿಶ್ವದ ಹಾರ್ದಿಕ ಅಭಿನಂದನೆಗಳು. ಈತನಿಗೆ ಚಾರಣವೆಂದರೆ ಬಿಡುವಿನ ಒಂದು ಹವ್ಯಾಸ. ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಖಾಸಗಿ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ತುಷಾರ್ ಭಟ್ ಇತ್ತೀಚೆಗೆ ಅಂದರೆ ಕಳೆದ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ತನ್ನ ಇತರ 3 ಸಹೋದ್ಯೋಗಿಗಳೊಂದಿಗೆ ಹಿಮಾಚಲ ಪ್ರದೇಶದ ಅತ್ಯಂತ ಜನಪ್ರಿಯ ಮತ್ತು ಸುಂದರವಾದ ಚಾರಣ ತಾಣವಾದ ಹಮ್ತಾ ಪಾಸ್ ಶಿಖರವನ್ನೇರಿ ಸಾಹಸ ಚಾರಣ ಮಾಡಿದ್ದಾರೆ. ಕುಲ್ಲು ಕಣಿವೆಯ ಮನಾಲಿಯಿಂದ ಆರಂಭವಾಗುವ ಈ ಚಾರಣ ಶಿಖರ ಸಮುದ್ರ ಮಟ್ಟದಿಂದ 14,100 ಅಡಿ ಎತ್ತರದಲ್ಲಿದೆ. ಇಲ್ಲಿನ ವೈಶಿಷ್ಟ್ಯವೆಂದರೆ ಪ್ರಕೃತಿಯಲ್ಲಿನ ದಿಢೀರ್ ಬದಲಾವಣೆಯಾಗುವ ಋತುಮಾನ. ಒಂದೆಡೆ ಹಚ್ಚ ಹಸುರಿನ ಮನಾಲಿ ಕಣಿವೆ, ಇನ್ನೊಂದೆಡೆ ಭೋರ್ಗರೆವ ಚಂದ್ರಭಾಗಾ ನದಿ ಮತ್ತು ಸಂಪೂರ್ಣ ಒಣಹವೆ ಹೊಂದಿರುವ ಸ್ಥಿತಿ ಕಣಿವೆಯ ವಿಭಿನ್ನ ಅದ್ಭುತ ಲೋಕ. ಹಮ್ತಾ ಪಾಸ್ನ ಚಾರಣವನ್ನು 5 ದಿನಗಳಲ್ಲಿ ಪೂರೈಸಿ ಪ್ರಮಾಣ ಪತ್ರ ಪಡೆದು ಯುವ ಜನಾಂಗದವರಿಗೆ ಸಾಹಸಮಯ ಚಾರಣವನ್ನು ಪ್ರೇರೇಪಿಸುವ ತುಷಾರ್ ಭಟ್ಟಿಗೆ ಕರಾಡ ವಿಶ್ವದ ಅಭಿನಂದನೆಗಳು. ಈಗ ಅಂತ್ಯದಲ್ಲಿ ಮಗದೊಮ್ಮೆ ಮುಖ್ಯಾಂಶಗಳು. ಕರಾಡ ಸಮಾಜದ ಕಣ್ಮಣಿ, ಯುಗದ ಸೇತುಬಂಧು,
ಸುವರ್ಣ ಸಂಭ್ರಮ ಆಚರಣಾ ಸಮಿತಿಯ ಗೌರವಾಧ್ಯಕ್ಷ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅಸ್ತಂಗತ. ಡಾಕ್ಟರ್ ಪದ್ಮಶ್ರೀ ಗಿರೀಶ್ ಭಾರದ್ವಾಜರ ಅಗಲಿಕೆಗೆ ಶೋಕಾಯುಕ್ತ ಸಮಾಜ ಬಾಂಧವರಿಂದ ಸಂತಾಪ, ರಾಷ್ಟ್ರೀಯ ಗೌರವದೊಡನೆ ಅಂತ್ಯ ಸಂಸ್ಕಾರ. ಕರಾಡ ಸುವರ್ಣ ಸಂಭ್ರಮ 26 ಉದ್ಘಾಟನಾ ಸಮಾರಂಭಕ್ಕೆ ಸಜ್ಜಾದ ವಲಯ ಪ್ರಾದೇಶಿಕ ಸಮಿತಿಗಳು. ನಿವೃತ್ತ ಉಪನ್ಯಾಸಕ, ಯಕ್ಷಗಾನ ಅರ್ಥಧಾರಿ ಕೋಟೆ ರಾಮಭಟ್ಟರಿಗೆ ಪ್ರತಿಷ್ಠಿತ ಪೆರ್ಲ ಕೃಷ್ಣಭಟ್ಟ ಪ್ರಶಸ್ತಿ, ರವಿ ಭಾರದ್ವಾಜ್ ವಾಲ್ತಾಜಿಯವರಿಗೆ CA ಪದವಿ ಹಾಗೂ ಹಿಮಾಚಲ ಪ್ರದೇಶದ 14,100 ಅಡಿಗಳ ಹಮ್ತಾ ಪಾಸ್ ಶಿಖರವೇರಿದ ಚಾರಣ ಸಾಧಕ ತುಷಾರ್ ಭಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸಕಲ ಶುಭ ಹಾರೈಕೆಗಳೊಂದಿಗೆ ವಂದನೆಗಳು.